Indian BCom College, Dharwad. My name is Anita. I am handling business statistics for BCom third STEM students. Okay, let us start the unit number 3, diagrammatic and graphical representation. Last class we have discussed tabulation and classification. Tabulation and classification, it is very difficult to understood the ಕಾಮನ್ ಮ್ಯಾನ್ ಹೌದಲ್ವಾ. ಫಾರ್ ಎಕ್ಸಾಂಪಲ್ ನಾವು ಯಾವ ರೀತಿಯಾಗಿ ಕ್ಲಾಸ್ ಇಂಟರ್ವಲ್ಸನ್ನು ತೊಗೋಬೇಕು, ಯಾವ ರೀತಿಯಾಗಿ ನಾವು ಟ್ಯಾಲಿ ಬಾಕ್ಸನ್ನು ಫಾರ್ಮ್ ಮಾಡಬೇಕು, ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ಅಂಡರ್ಸ್ಟುಡ್ ದ ಕಾಮನ್ ಮ್ಯಾನ್. ಟು ಓವರ್ಕಮ್ ದಿ ಡಿಫಿಕಲ್ಟೀಸ್ ಆಫ್ ಟ್ಯಾಬುಲೇಷನ್ ಆ್ಯಂಡ್ classification, graphical representation has been introduced. Through graph, through diagram, we can easily understood by the figures and fact. I hope you understood. Okay, what is diagrammatic ಅಥವಾ graphical representation ಅಂತಂದರೆ ಏನು? Diagrams may be a 1-dimensional, 2-dimensional, 3-dimensional, 4-dimensional. graphs ಅಂದರೆ ನೀವು ಪೈ ಡಯಾಗ್ರಾಮ್ ಕೇಳ್ತೀರಿ, ಬಾರ್ ಚಾರ್ಟ್ಸ್, ಓಕೆ, ನೆಕ್ಸ್ಟ್ ಲೈನ್ ಚಾರ್ಟ್, ಪೈ ಚಾರ್ಟ್, ಸೋ ಮೆನಿ ಡಯಾಗ್ರಾಮ್ಸ್ ಆರ್ ದೇರ್. ಓಕೆ, ನಾವು ಕಲೆಕ್ಟ್ ಮಾಡೋಂಥ ಡಯಾಗ್ರಾಮ್ಸನ್ನು ಗ್ರಾಫಿಕಲ್ ಆಗಿ ರೀಪ್ರೆಸೆಂಟ್ ಮಾಡೋದಕ್ಕೆ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಅಂತ ಹೇಳಿ ಕರೀತಾರೆ. ಐ ಹೋಪ್ ಯು ಅಂಡರ್ಸ್ಟುಡ್. ಈಸಿ ಟು ಅಂಡರ್ಸ್ಟುಡ್ ಬೈ ದ ಗ್ರಾಫ್ಸ್. ಓಕೆ, ಥ್ರೂ ಗ್ರಾಫ್ಸ್ ನಮ್ಗೆ ಏನಾಕೈತಿ, ಈಸಿಲಿ ನಾವು ಅಂಡರ್ಸ್ಟುಡ್ ಆಗ್ತದೆ ಮತ್ತು ನಮಗೆ ಕನ್ವೆ ಆಗ್ತದೆ. ನಾವು ಏನನ್ನ ಹೇಳಬೇಕು ಅನ್ನೋದನ್ನು ಗ್ರಾಫಿಕಲ್ ಥ್ರೂ ಗ್ರಾಫ್ ಅಥವಾ ಗ್ರಾಫ್ಸ್ ಮತ್ತು ಆದಮೇಲೆ ಪೈ ಚಾರ್ಟ್ಸ್, ಸ್ಟ್ಯಾಟಿಸ್ಟಿಕಲ್ ಡಾಟಾನ ರೀಪ್ರೆಸೆಂಟ್ ಮಾಡೋದ್ರಿಂದ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟುಡ್ ದ ಏನಾದ್ರು ಹೇಳ್ಬೋದು, ಅಂಡರ್ಸ್ಟುಡ್ ದ ಡಾಟಾ ಅಂಥೇಳಿ ಹೇಳ್ಬೋದು. ಓಕೆ, ಇನ್ ಅರ್ಲಿಯರ್ ಡೇಸ್ ಇಟ್ ಈಸ್ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್. ಕ್ಲಾಸಿಫಿಕೇಷನ್ ಮತ್ತು ಟ್ಯಾಬುಲೇಷನಲ್ಲಿ ಯಾವ ರೀತಿಯಾಗಿ ನಾವು ಕ್ಲಾಸ್ ಇಂಟರ್ವಲ್ಸ್ಗಳನ್ನು ಹಾಕೋಬೇಕು, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಯಾವ ರೀತಿಯಾಗಿ ನಾವು ತೊಗೋಬೇಕು, ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ಕ್ಲಾಸಿಫೈಡ್ ಮತ್ತು ಅದಕ್ಕೆ ಕ್ಲಾಸಲ್ಲಿ ಹಾಕೋದು ಡಿಫಿಕಲ್ಟ್ ಆಗ್ತಿತ್ತು. ಸೊ ದ್ಯಾಟ್ ಥ್ರೂ ಗ್ರಾಫ್, ಬೈ ಯೂಸಿಂಗ್ ಗ್ರಾಫ್ಸ್ ವಿ ಕ್ಯಾನ್ ಅಂಡರ್ಸ್ಟುಡ್ ಈಸಿಲಿ ಬೈ ದ ಫ್ಯಾಕ್ಟ್ಸ್ ಆ್ಯಂಡ್ figures. Okay, next, what are the advantages of graphical representation? Advantages is common when they can easily understood. They are easily understood by the common man. They are easily understood by the common man. Understood by the common man. For example, okay, ನಾವು ಈ ರೀತಿ ಗ್ರಾಫನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಇದು 50, ಇದು 80, ಇದು 40 ಇರ್ತದೆ. ಓಕೆ, ಕಾಮನ್ ಮ್ಯಾನ್ ವಿಚ್ ಲಿಟಲ್ ಬಿಟ್ ನಾಲೆಜ್ ಆಫ್ mathematics, he can understood. Okay, here 80 is highest, 50 is second highest, 40 is last highest. Okay, ನಾವೇನು ಮಾಡ್ಬೋದು, ಗ್ರಾಫ್ ಮತ್ತು ಇದು ಒಂದೇ ಗ್ರಾಫ್ ಅಂತಲ್ಲ, ಪೈ ಚಾರ್ಟನ್ನು ಬರ್ತದೆ. ಇದರಲ್ಲಿ ಪೈ ಚಾರ್ಟ್ಸು ನಾವು ಥ್ರೂ ಪೈ ಚಾರ್ಟ್ಸು ನಾವು ಈಸಿಲಿ ಏನು ಮಾಡ್ಬೋದು ಹೇಳಿ ಅಂಡರ್ಸ್ಟುಡ್ ಮಾಡ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮ ಡಾಟ್ಸನ್ನು ಹಾಕಿ, ಇಲ್ಲೇ ಬಬಲ್ಸ್ ಈ ರೀತಿ ಹಾಕಿ ವಿ ಕ್ಯಾನ್ ಈಸಿಲಿ ಬೈ ಅದರದ್ದು ನೀವೇ ಅಂತೀವಿ ಡಯಾಗ್ರಾಮನ್ನು ಹಾಕೋದ್ರಿಂದ ನಮ್ಗೆ ಈಸಿಲಿ ಏನಾಗ್ತದೆ ಹೇಳಿ ಅಂಡರ್ಸ್ಟುಡ್ ಆಗ್ತದೆ. ಮತ್ತು ಯಾರು ನಿಮಗೆ ಅಂಡರ್ಸ್ಟುಡ್ ಆಗತ್ತಿಲ್ಲ ಅನ್ನೋರು ಕೂಡ ನಾವೇನು ಮಾಡ್ಬೋದು, ಥ್ರೂ ಗ್ರಾಫ್ ನಮಗೇನಾಗ್ತದೆ ಹೇಳಿದ್ರೆ ಅಂಡರ್ಸ್ಟುಡ್ ಆಗ್ತದೆ. ದ ನೆಕ್ಸ್ಟ್ ಒನ್ ಈಸ್ they are attractive. They are attractive by using colors. Okay, different colors ಗಳನ್ನು ಹಾಕಿ ನಾವು ಅಟ್ರಾಕ್ಟ್ ಮಾಡ್ಕೋಬೋದು. by using ನೀವೇನಂತ ಹೇಳಿ ಪೈ ಚಾರ್ಟ್, ಲೈನ್ ಚಾರ್ಟ್, ಸೋ ಮೆನಿ ಚಾರ್ಟ್ಸ್ ಆರ್ ದೇರ್. ಯಾವುದೇ ಒಂದು ಚಾರ್ಟನ್ನು ಹಾಕೊಂಡು ನಾವು ಅಟ್ರಾಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಸಣ್ಣ ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕಂದ್ರೆ ಛೋಟಾ ಭೀಮ್ ಅಂತೆಲ್ಲ ತೋರಿಸಿ ಅಟ್ರಾಕ್ಟ್ ಆಗ್ತದೆ. ಮತ್ತೀಗ ಬ್ರ್ಯಾಂಡ್ ಸೋಪ್ಸ್ಗೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನ ಮಾಡ್ಕೊಟ್ಟು ಅಟ್ರಾಕ್ಟ್ ದಿ ಕಸ್ಟಮರ್. ಹಾಗೆ ರೀತಿ ದೇ ಆರ್ ಚಾರ್ಟ್ಸ್ ಏನಾಗ್ತಾವೆ ಈಸಿಲಿ ನಮ್ಗೆ ಅಟ್ರಾಕ್ಟ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಸೆನ್ಸೆಕ್ಸ್ ಮಾಡಬೇಕಾದ್ರೆ ಗ್ರಾಫಲ್ಲಿ ನಮ್ಗೆ
2001 to 2005 ಅಂತ ಕೊಡಿ. ಓಕೆ, ನೆಕ್ಸ್ಟ್ 2010 to 15 ಅಂತಿತ್ತಂದ್ರೆ ಇಲ್ಲೇ 50%, ಇಲ್ಲೇ 75% ಆ ರೀತಿ ಇತ್ತಂದ್ರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ. ಮತ್ತು ನಾವು ಇದಕ್ಕೆ ಥ್ರೂ ಕಲರ್ಸ್ ಹಾಕೋದ್ರಿಂದ ಅಥವಾ ಅದಕ್ಕೆ ಡೈಗ್ರಾಮೆಟಿಕ್ ಟಚ್ ಕೊಡೋದ್ರಿಂದ ನಮ್ಗೆ ಏನಾಗ್ತದೆ ಹೇಳ್ರಿ, ಅಟ್ರಾಕ್ಟ್ ಆಗ್ತದೆ. ನಾವು ಅದ್ರ ಮೇಲೆ ಭಾಳಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸಾಧ್ಯ ಆಕೈತಿ. ನಾವು ಡೈಗ್ರಾಮೆಟಿಕ್ ಆಮೇಲೆ ಅದಕ್ಕೊಂದು ಹೊಸತನವನ್ನು ಕೊಡೋದ್ರಿಂದ ಡಾಟಾ, ಫ್ಯಾಕ್ಟ್ಸ್, ಫಿಗರ್ಸ್ ಈಸಿಲಿ ಅಂಡರ್ಸ್ಟುಡ್ ಆಗ್ತಾವೆ. ಮತ್ತೇನಾಗ್ತಾವೆ ಹೇಳಿ, ಅದನ್ನು ಲಾಂಗ್ ಲಾಸ್ಟ್ ಮಟನ್ ಅವ್ರು ಏನು ಮಾಡ್ತಾರೆ ಹೇಳಿ, ಮೆಮೊರಿ ಪವರಲ್ಲಿ ಇಟ್ಕೊಂಡಿರ್ತಾರೆ. ಈ ರೀತಿ ನಮ್ಮ ಅಟ್ರಾಕ್ಟಿವ್ ಟು ದ ಕಸ್ಟಮರ್ಸ್ ಅಥವಾ ಟು ದ ಸಜೆಸ್ಟಿಷನ್ ಮಾಡಿಬಿಟ್ರೆ ಏನಾಗ್ತದೆ, ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಈಸಿಲಿ ನಾವೇನು ಮಾಡ್ಬೋದು ಹೇಳ್ರಿ, ಅಂಡರ್ಸ್ಟುಡ್ ಮಾಡ್ಕೋಬೋದು. ದ ನೆಕ್ಸ್ಟ್ ಒನ್ ಈಸ್ ದೇ facilitate for the comparison of two different characteristics, two different years. ಓಕೆ, ಫಾರ್ ಎಕ್ಸಾಂಪಲ್ ನಾವು ಸ್ಟ್ಯಾಟಿಸ್ಟಿಕ್ ಡಾಟಾನ ಕಲೆಕ್ಟ್ ಮಾಡ್ತೀವಿ ಲಾಸ್ಟ್ ಇಯರ್ದು, ಈ ವರ್ಷದ್ದು. ಅದನ್ನು ನಾವು ಕಂಪ್ಯಾರಿಸನ್ ಗ್ರಾಫ್ ಏನು ಮಾಡ್ಬೋದು ಹೇಳಿ, ನಾವು ಅದನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ OX1 ಲಾಸ್ಟ್ ಇಯರ್ದು ನಮ್ದು ಬ್ಯಾಲೆನ್ಸ್ ಶೀಟ್ ಇತ್ತು, 2018 ಬ್ಯಾಲೆನ್ಸ್ ಶೀಟ್, 2019 ಬ್ಯಾಲೆನ್ಸ್ ಶೀಟ್ ಇತ್ತಂದರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ವಿಚ್ ಒನ್ ಈಸ್ ಮೋರ್. ಈಸಿಲಿ ಕಂಪ್ಯಾರಿಸನ್ ಬಿಟ್ವೀನ್ ದ 2 years. ಲಾಸ್ಟ್ ಇಯರಲ್ಲಿ ಏನಿತ್ತು, ಈ ವರ್ಷ ಈ ಇಯರಲ್ಲಿ ಏನದ ಅಂಥೇಳಿ ನಾವೇನು ಮಾಡ್ಬೋದು, ಕಂಪ್ಯಾರಿಸನ್ ಮಾಡ್ಕೋಬೋದು. ಈ ಕಂಪ್ಯಾರಿಸನ್ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಹೇಳಿ, ನಾವು ಲಾಸ್ಟ್ ಇಯರ್ಗಿಂತ ಈ ವರ್ಷ ಎಷ್ಟು ಪ್ರಾಫಿಟ್ ಹೆಚ್ಚಿಗೆ ಮಾಡಬೇಕು, ಅಥವಾ ಪ್ರಾಫಿಟ್ನ ಈಗ ಲಾಸ್ ಇರ್ತದೆ, ಲಾಸನ್ನು ಯಾವ ರೀತಿಯಾಗಿ ನಾವು ರಿಕವರಿ ಮಾಡ್ಕೋಬೇಕು ಅನ್ನೋದನ್ನು ಬೈ ಥ್ರೂ ಸ್ಟ್ಯಾಟಿಸ್ಟಿಕಲ್ ಅಥವಾ ಗ್ರಾಫಿಕಲ್ ರಿಪ್ರೆಸೆಂಟೇಷನಿಂದ ನಮ್ಗೆ ಏನಾಗ್ತದೆ, ಈಸಿಲಿ ಐಡೆಂಟಿಫೈ ಮಾಡ್ಕೋಬೋದು. ನೀವು ಬ್ಯಾಂಕಲ್ಲಿ ಆಗಿರ್ಬೋದು, ಅವರೆಲ್ಲ ತಮ್ಮ ಚಾರ್ಟ್ಗಳನ್ನು ಮಾಡ್ತಾರೆ, ಲೋನ್ಸ್ ಚಾರ್ಟ್, ಲೋನ್ಸ್ ರಿಕವರಿ ಎಷ್ಟಾಗಿದೆ, ಅಥವಾ ಏನಂತ ಡೆಪಾಸಿಟ್, ಫಿಕ್ಸ್ ಡೆಪಾಸಿಟ್ ಅವ್ರದ್ದೆಲ್ಲ ಎಷ್ಟು ಇನ್ಕ್ರೀಸ್ ಆಗೈತೆ, ಅಥವಾ ನೀವು ಈಗ ಏನಂತೆ ಬಿಸಿಲಾಗಿರ್ಬೋದು ಅಥವಾ ರೇನ್ ಆಗಿರ್ಬೋದು, ರೇನದು ನಮ್ಗೆ ಸೆಲ್ಸಿಯಸ್ ಎಲ್ಲ ತೋರಿಸ್ತಿರ್ತಾರೆ, ಯಾವ ರೀತಿ ಹೈ ಇದೆ, ಯಾವ ರೀತಿ ಲೋ ಇದೆ ಅಂತ ನಾವು ಈಜಲ್ಲಿ ಏನು ಮಾಡ್ಬೋದು ಹೇಳಿ, ಥ್ರೂ ಲಾಸ್ಟ್ ಇಯರ್ ಈ ವರ್ಷ ಕಂಪ್ಯಾರಿಸನ್ ಮಾಡಿಕೊಂಡು ನಮ್ಗೆ ಈಸಿಲಿ ಅಂಡರ್ಸ್ಟುಡ್ ಆಗ್ತದೆ. ಕಂಪ್ಯಾರಿಸನ್ ಆಫ್ 2 years ನಮ್ಮದು ಹಂಗೆ ಏನಾಗಬೇಕು, ಈ ರೀತಿ ಫಾರ್ ಎಕ್ಸಾಂಪಲ್ ಸ್ಕೂಲ್ಸಲ್ಲಿ ಅಥವಾ ಕಾಲೇಜಸಲ್ಲಿ ಲಾಸ್ಟ್ ಇಯರ್ದು ಸ್ಟ್ಯಾಟಿಸ್ಟಿಕ್ಸ್ ತೊಗೋತಾರೆ, ಎಷ್ಟು ಅಡ್ಮಿಷನ್ ಆಗಿದೆ, ಈಗ ಕಡಿಮೆ ಆಗಿತ್ತು ಅಥವಾ ಹೆಚ್ಚಿಗೆ ಆಗಿತ್ತು ಅಂದ್ರೆ ನೆಕ್ಸ್ಟ್ ಹೆಚ್ಚಿಗೆ ಆಗಕ್ಕೆ ಏನು ಮಾಡಬೇಕು, ಕಡಿಮೆ ಆಗಿತ್ತಂದ್ರೆ ಅದನ್ನು ರಿಕವರಿ ಮಾಡ್ಬೇಕು, ನಾವು ಯಾವ ರೀತಿ ಅನದರ್ ವೇನ ನಾವು ತಗೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ, ನಮ್ಗೆ ಈ ಸ್ಟ್ಯಾಟಿಸ್ಟಿಕ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಈಸಿಲಿ ಅಂಡರ್ಸ್ಟುಡ್ ಆಗ್ತದೆ. ದ ನೆಕ್ಸ್ಟ್ ಒನ್ ಈಸ್ ಡಾಟಾ. ನಾವು ಅದು ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಮಾಡೋದ್ರಿಂದ ಲಾಂಗ್ ಲಾಸ್ಟ್ವರೆಗೆ ಮೈಂಡಲ್ಲಿ ಉಳಿತದೆ. ಕ್ರಿಯೇಟ್ ಬೈ ದ ಡೈಗ್ರಾಮ್ಸ್ ಆರ್ ಲಾಂಗ್ ಲಾಸ್ಟಿಂಗ್. ದ ಇಂಪ್ರೆಷನ್ given by the graphs are long lasting because ನಾವು ಥಿಯರಿ ಈಗ ನಾವು ಗ್ರಾಫ್ ಯೂಸ್ ಮಾಡಿದ್ರಿಂದ ಬರೆದ್ರೆ ಅದು ಮೈಂಡಲ್ಲಿ ಲಾಂಗ್ ಲಾಸ್ಟ್ ಮಟ್ಟ ಉಳಿತದೆ. ಓಕೆ, ನಮ್ದು ಹಾಗೆ ನಾವು ಸ್ಟ್ಯಾಟಿಸ್ಟಿಕಲ್ ಡಾಟಾ ಕೊಟ್ಟು ಟ್ಯಾಬ್ಯುಲೇಷನ್ ಫಾರ್ಮ್ನಲ್ಲಿ ಬರೆದುಬಿಟ್ರೆ ಅದನ್ನು ಜನ ಏನಾಗ್ತದೆ, ಈಸಿಲಿ ಫಾರ್ಗ್ಯೂ ಅಥವಾ ಫಾರ್ಗೆಟ್ ಮಾಡಿಬಿಡ್ತಾರೆ. ಸೊ ದ್ಯಾಟ್ ನಾವು ಗ್ರಾಫಲ್ಲಿ ರೀಪ್ರೆಸೆಂಟೇಷನ್ ಮಾಡೋದ್ರಿಂದ ಮೈಂಡಲ್ಲಿ ಲಾಂಗ್ ಟೈಮ್ ಮಟ್ಟ ನಾವು ಅದ್ರದ್ದು ಆ ಡಾಟಾ ಉಳಿತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಪೈ ಚಾರ್ಟಲ್ಲಿ ಈ ರೀತಿ ನಮ್ಗೆ ಪೈ ಚಾರ್ಟ್ ಬಂತಂದರೆ ನಮ್ಗೆ ಅದು ಇಂಪ್ರೆಷನ್ ಆಗ್ತದೆ, ನಮ್ಮ ಮೈಂಡಲ್ಲಿ ಅದೇನಾಗ್ತದೆ ಹೇಳಿ, ಲಾಂಗ್ ಲಾಸ್ಟ್ ಮಟ್ಟ ಈ ರೀತಿ ನಾವು ಡೈಗ್ರಾಮನ್ನು ಕಲರ್ ವೈಸ್ ಅಥವಾ ಮತ್ತದ ನಾವೇನು ಮಾಡ್ಬೋದು ಹೇಳ್ರಿ, ಗ್ರಾಫನ್ನು ಲೈನ್ ಚಾರ್ಟ್, ಪೈ ಚಾರ್ಟ್, ಗ್ರಾಫ್ ಚಾರ್ಟ್ ಎಲ್ಲ ಹಾಕೋದ್ರಿಂದ ನಮ್ಗೆ ಏನಾಗ್ತದೆ ಹೇಳಿ, ಆ ಕಲೆಕ್ಟ್ ಮಾಡೋಂಥ ಇನ್ಫಾರ್ಮೇಷನ್ ಲಾಂಗ್ ಡೇಸ್ ಮಟನೂ ಉಳಿತದೆ ಮತ್ತು ಅದು ಈಸಿಲಿ ಇರೇಸ್ ಆಗಂಗಿಲ್ಲ ಎಲ್ಲೇ ಮೈಂಡಿಂದ. ಫಾರ್ ಎಕ್ಸಾಂಪಲ್ ನೀವು ಫಿಲ್ಮ್ ನೋಡಿರ್ತೀರಿ, ಫಿಲ್ಮ್ 3 hours ನೋಡಿದ್ರೆ ನೀವು
ಅದು ಒಂದು 10 ಡೇಸ್ ಅಥವಾ 40 ಡೇಸ್ ಮಟ್ಟ ಅದು ನಮ್ಮ ರಿಮೈಂಡರ್ ಹಾಗೆ ಉಳಿತಿರ್ತದೆ, ಯಾಕಂದ್ರೆ ಅಲ್ಲಿ ಆ್ಯಕ್ಷನ್ ಇರ್ತದೆ, ರಿಯಾಕ್ಷನ್ ಇರ್ತದೆ. ಓಕೆ, ದ ಸೇಮ್ ವೇ ದ ಇಂಪ್ರೆಷನ್ ಗಿವನ್ ಬೈ ದ ಗ್ರಾಫ್ಸ್ ಆರ್ ಮೋರ್ effective than the collection of the data. These disadvantages of graphical representation. First one is graphical represent may mislead the information. May be mislead the information. Easily. Okay, by using graphical representation ಅವ್ರ ಇನ್ಫಾರ್ಮೇಷನ್ ಏನು ಮಾಡ್ಬೋದು, ಮಿಸ್ಲೀಡ್. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಕಲೆಕ್ಟ್ ಮಾಡಿದ ಡಾಟಾನ ಈ ವರ್ಷ ಒಂಚೂರು ವೇರಿಯೇಷನ್ ಅದು ಮಾಡಿ ನಮಗೆ ಗ್ರಾಫ್ ಅದು ಮಾಡಿಬಿಟ್ರೆ ನಮ್ಗೆ ಏನಾಗ್ತದೆ ಹೇಳ್ರಿ, ಅದನ್ನು ಕರೆ ಅಂದು ಅಥವಾ ಅದರ ರೈಟ್ ಅಂತ ತಿಳ್ಕೊಂಡು ನಾವು ನೆಕ್ಸ್ಟ್ ಅದನ್ನು ಡಾಟಾನ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಮೂವ್ ಮಾಡೋದ್ರಿಂದ ಅದೇನಾಗ್ತದೆ, ಮಿಸ್ಲೀಡ್ ದಿ ಇನ್ಫಾರ್ಮೇಷನ್ ಈಸಿಲಿ ಟು ದ ರೀಡರ್ಸ್ ಆಗಿರ್ಬೋದು ಅಥವಾ ಈಸಿಲಿ ಟು ದ ಇನ್ವೆಸ್ಟಿಗೇಟರ್ಸ್ ಅಂಥೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಈಸ್ diagrammatic graphs not as accurate as tabular data. Not as accurate as tabular data. Not as accurate as tabular data. ಬಿಕಾಸ್ ಟ್ಯಾಬ್ಯುಲರ್ ಡಾಟಾಲಿ ಏನಾಗ್ತದೆ, ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ 1 2 3 4 5 6 7 8 9 ಅಥವಾ ಸರ್ವೆ ಆಫ್ 50 ಸ್ಟೂಡೆಂಟ್ ಅಥವಾ ಸರ್ವೆ ಆಫ್ ದ 50 ಫ್ಯಾಮಿಲಿ ದೇ ಹ್ಯಾವ್ ಮೆನ್ಷನ್. ಬಟ್ ಗ್ರಾಫಿಕಲ್ ರೀಪ್ರೆಸೆಂಟೇಷನಲ್ಲಿ ಅದು ಮೆನ್ಷನ್ ಮಾಡೋ ನಾವು ಅದೇ ರೀತಿ ನಾವು ಅಪ್ರಾಕ್ಸಿಮೇಟ್ ಮಾಡ್ತೀವಿ. ಅಕ್ಯುರೇಟಾಗಿ ಇದಕ್ಕೆ ಇಷ್ಟ ಅದ ಅಂಥೇಳಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್. ಇಟ್ ಇಸ್ ವೆರಿ ಡಿಫಿಕಲ್ಟಿ ಟು find out, but tabular data ali we can easily find out. For example 11 to 15 ಅಲ್ಲಿ how many frequency are there ಅಂತ ಹೇಳಿ ನಾವು by using tabular data ನಾವು ಐಡೆಂಟಿಫೈ ಮಾಡ್ಕೋಬೋದು. ಗ್ರಾಫಲ್ಲಿ ಕೊಟ್ಟಾಗ ಈ ರೀತಿ ನೀವು ಗ್ರಾಫಲ್ಲಿ ಅಥವಾ ಲೈನ್ ಬಾರಲ್ಲಿ ಬಾರ್ ಚಾರ್ಟಲ್ಲಿ ನೀವು ಕೊಟ್ಟಾಗ ಪೈ ಚಾರ್ಟಲ್ಲಿ ಕೊಟ್ಟಾಗ 45 ಡಿಗ್ರಿ 75 ಡಿಗ್ರಿ ಹಂಗೆ ಕೊಟ್ಟಿರ್ತಾರೆ ಖರೆ, ಬಟ್ ಅದನ್ನು ಅಕ್ಯುರೇಟ್ ಅಂತೇಳಿ ನಾವು ಯಾವತ್ತೂ ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ. ಇಟ್ ವಿಲ್ ಮೇ ಬಿ ಅಕ್ಯುರೇಟ್ ಆಗಿರೋಂಗಿಲ್ಲ ಅಂಥೇಳಿ ಹೇಳ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್, ದೇ ಕೆನಾಟ್ ಬಿ ಕನ್ಸಿಡರ್ ಆ್ಯಸ್ ಆಲ್ಟರ್ನೇಟಿವ್ ಫಾರ್ ನ್ಯೂಮೆರಿಕಲ್ ಡಾಟಾ. ದೇ ಕೆನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ alternative for ಎಕ್ಸಾಂಪಲ್ ಟ್ಯಾಬ್ಯುಲೇಷನಲ್ಲಿ ನಾವು ಏನಾದ್ರು ಒಂದು ಸ್ವಲ್ಪ ಮಿಸ್ ಆಗಿತ್ತಂದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಎಲ್ಲಿ ನಮ್ದು ರಾಂಗ್ ಆಗಿದೆ ಅಂತ ಇಷ್ಟು ಡಾಟಾನ ಅಥವಾ ನಾವು ತೊಗೊಂಬಂದು ಮಾಡ್ಕೋಬೋದು. ಬಟ್ ಟ್ಯಾಬ್ಯುಲೇಷನ್ ನೀವು ಆಲ್ರೆಡಿ ಗ್ರಾಫ್ನ ರೀಪ್ರೆಸೆಂಟ್ ಮಾಡಿದ ತಕ್ಷಣ ನಾವು ಅದನ್ನು ತಪ್ಪು ಅಥವಾ ಎರರನ್ನು ರೆಕ್ಟಿಫೈ ಮಾಡೋದು ವೆರಿ ಡಿಫಿಕಲ್ಟ್ ಆಗ್ತದೆ. ಎಲ್ಲಿ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಲ್ರೆಡಿ ನೀವು ಗ್ರಾಫನ್ನು ಮಾಡಿಬಿಟ್ಟಿರ್ತೀರಿ, ಅದನ್ನು ಪಾಸ್ ಮಾಡಿಬಿಟ್ಟಿರ್ತೀರ. ಅದು ಎಷ್ಟು ಯಾವ ರೀತಿಯಾಗಿ ಡಾಟಾ ಕಲೆಕ್ಟ್ ಮಾಡ್ತೀರ ಅಥವಾ ಯಾರು ಅಕ್ಯುರೇಟ್ ಡಾಟಾ ಎಲ್ಲಿಗೆ ಎಷ್ಟಕ್ಕದ ಅಥವಾ 1 A B C D ಅಂತ ನೀವು ಸೆಕ್ಟರ್ ತೊಗೊಂಡ್ಬಿಟ್ಟಲ್ಲ, ಎಗೆ ಎಷ್ಟು ಬಂದಿದೆ, ಬಿಗೆ ಎಷ್ಟು ಬಂದಿದೆ, ಸಿಗೆ ಇಫ್ ಇನ್ ಕೇಸ್ ಅದು ನೀವು ರಾಂಗ್ ಮಾಡಿದ್ರೂ ಕೂಡ ಎಲ್ಲಿ ರಾಂಗ್ ಮಾಡಿ ಮತ್ತು ಗ್ರಾಫನ್ನು ನಾವು ರೆಕ್ಟಿಫೈ ಮಾಡೋದು, ಆಲ್ಟರ್ನೇಟಿವ್ ಮಾಡೋದು ಅಥವಾ ಮಾಡಿಫೈ ಮಾಡೋದು ವೆರಿ ಡಿಫಿಕಲ್ಟ್ ಆಗ್ತದೆ. ಎಲ್ಲಿ ಗ್ರಾಫಿಕಲ್ ರೀಪ್ರೆಸೆಂಟೇಷನಲ್ಲಿ ಈಸ್ ರೂಲ್ಸ್ ಫಾರ್ ಕನ್ಸ್ಟ್ರಕ್ಟಿಂಗ್ ಡೈಗ್ರಾಮ್. ರೂಲ್ಸ್ ಫಾರ್ construction of diagrams. While constructing the diagrams, we have to consider some points. First one is title should be clear and neat. Clear and neat. While we are drawing अथवा while we are presenting a bar diagram,
the title must be there in the top of the diagram. Here we have to write down the title of the graph, title of the diagram. Must and should we have to write down the title or the heading of the graph neatly and clearly. The size of the graph should be given on the space is available. The size of the graph should be mentioned. Okay, ಎಷ್ಟು ಸೈಜನ್ನು ನಾವು ತಗೊಂಡಿದ್ದೀವಿ ಅನ್ನೋದನ್ನು ಕೂಡ ನಾವು ವಿ ಹ್ಯಾವ್ ಟು ಶೋ ಇಟ್ ಹಿಯರ್. ಫಾರ್ ಎಕ್ಸಾಂಪಲ್ y ಇತ್ತಂದರೆ ಇಲ್ಲಿ 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ಸ್ ಅಥವಾ 3 ಸೆಂಟಿಮೀಟರ್ಸ್ ಇತ್ತಂದರೆ ವಿ ಹ್ಯಾವ್ ಟು OX ಆಕ್ಸಿಸ್ is equal to 1 meter, 1 centimeter is equal to 1 centimeter or 1 centimeter is equal to 2 centimeter. Depend on the ನಾವು ಯಾವ ರೀತಿಯಾಗಿ ಗ್ರಾಫನ್ನು ತೊಗೊಂಡಿರ್ತೀವಿ ಅದನ್ನು we have to show it here. Then O axis ಮತ್ತು Y axis ಏನು ಇಂಡಿಕೇಟ್ ಮಾಡ್ತದೆ ಅನ್ನೋದನ್ನು ಕೂಡ we have to write down. ಈ axis ಏನು ಇಂಡಿಕೇಟ್ ಮಾಡ್ತದೆ, ಈ axis ಏನು ಇಂಡಿಕೇಟ್ ಮಾಡ್ತದೆ ಅಂತ ಹೇಳಿ ನಾವು ಬರಿಬೇಕಾಗ್ತದೆ. The size of the graph, for example ನಮ್ಮದು ಪೇಜ್ ಲಾಂಗ್ ಸೈಜ್ ಅದ ಅಂತಂದ್ರೆ ನಮ್ದು ನಾವು ಭಾಳಷ್ಟು ನಂಬರ್ಸ್ ಸೈಜನ್ನು ತೊಗೋಬೇಕು. ಇಫ್ ಇನ್ ಕೇಸ್ ನಾವೇನು ಮಾಡತ್ತೀವಿ ಅಂದರೆ ಸ್ಮಾಲ್ ಹಾಳೆಯಲ್ಲಿ ಅಥವಾ ಒಂದು ಪೇಪರಲ್ಲಿ ಮಾಡತ್ತೀವಿ ಅಂದರೆ ಡಿಪೆಂಡ್ ಆನ್ ದ ಸೈಜ್. ಈಗ ಫಾರ್ ಎಕ್ಸಾಂಪಲ್ ಈ ಬೋರ್ಡಲ್ಲಿ ಮಾಡ್ತೀನಿ ಅಂದರೆ ನಾನು ಲಾಂಗ್ ತೊಗೋಬೇಕು, ಸಣ್ಣ ಬೋರ್ಡಲ್ಲಿ ಮಾಡ್ತೀನಿ ಅಂದರೆ ನನ್ನ ಸೈಜ್ ಡಿಪೆಂಡ್ ಆನ್ ದಿ ಸೈಜ್ ಆಫ್ ದ ಡಿಪೆಂಡ್ ಅಪಾನ್ ದಿ ಸಮ್ ನಾ ಏನು ಮಾಡಬೇಕು ಸೈಜನ್ನು ಇನ್ಕ್ರೀಸ್ ಮಾಡ್ಕೊತೋಬೇಕು. ಈಗ ಫಾರ್ ಎಕ್ಸಾಂಪಲ್ 2, 4, 6, 8, 12 ಹಿಂಗೆ ಕೊಟ್ಟಿದೆ, ನಾ ಇಲ್ಲಿ ಏನು ಮಾಡ್ಬೇಕು ಸೈಜ್ 2, 4, 6 ತೊಗೋಬೇಕು. ಇನ್ ಕೇಸ್ 10, 20, 30 ಕೊಟ್ಟರೆ ನಾ ಏನು ಮಾಡಬೇಕು 10, 20, 30 ಐ ಹ್ಯಾವ್ ಟು ಕನ್ಸಿಡರ್ ದಿ ಸೈಜ್ ಆಫ್ ದ ಗ್ರಾಫ್ ಅಂತ ಹೇಳಿ ಹೇಳ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ಶುಡ್ ಬಿ ಡ್ರಾನ್ ಕ್ಲಿಯರ್ಲಿ ಆ್ಯಂಡ್ ಅಕ್ಯುರೇಟ್ಲಿ. ಡಯಾಗ್ರಾಮ್ should be drawn accurately and neatly. Okay, now ತೆಗೆಯುವಂಥ ಡಯಾಗ್ರಾಮ್ ನೀಟಾಗಿ ಇರಬೇಕು. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಇರಬೇಕು, ಹಿಂಗೆ ಹಿಂಗೆ. ಓಕೆ, ಅದೇನಾಗ ರೀಪ್ರೆಸೆಂಟೇಷನ್ ಕರೆಕ್ಟಾಗಿ ಆಗಂಗಿಲ್ಲ. ನಾವು ಡ್ರಾ ಮಾಡುವಂಥ ಡಯಾಗ್ರಾಮ್ ಶುಡ್ ಬಿ ನೀಟ್ ಟು ಅಟ್ರ್ಯಾಕ್ಟ್ ದಿ ಕಸ್ಟಮರ್ಸ್ ಅಥವಾ ಟು ಅಟ್ರ್ಯಾಕ್ಟ್ ದಿ ಪೀಪಲ್. ಯಾರು ಅದನ್ನು ಓದಾತಿರ್ತಾರೋ, ಯಾರು ಅದನ್ನು ಡಾಟಾ ತೊಗೋತಿರ್ತಾರೆ, ಅವ್ರು ಅಟ್ರ್ಯಾಕ್ಟ್ ಮಾಡುವಂಥ ವೇನಲ್ಲಿ ನಾವೇನು ಮಾಡ್ಬೇಕು ಹೇಳಿ ಗ್ರಾಫನ್ನ ತೆಗಿಬೇಕಾಗ್ತದೆ. ಆಮೇಲೆ ಕಲರ್ ಕೊಡೋದು, ಒಂದೊಂದು ಬಾರ್ ಡಯಾಗ್ರಾಮ್ಸು ಕೂಡ ಒಂದೊಂದು ಕಲರ್ ಕೊಟ್ಟರೆ ಇಟ್ ಶುಡ್ ಬಿ ಇನ್ ಅ ನೀಟ್ ವೇ ಅಥವಾ ಅಟ್ರಾಕ್ಟೆಡ್ ವೇಯಲ್ಲಿ ನಾವು ಏನು ಮಾಡ್ಬೋದು ಹೇಳಿ ಗ್ರಾಫನ್ನು ರೀಪ್ರೆಸೆಂಟೇಷನ್ ಮಾಡಬೇಕು. ಡಾಟಾ ಅಥವಾ ಡಯಾಗ್ರಾಮ್ ಶುಡ್ ಬಿ ಇನ್ ಅ ಸಿಂಪಲ್ ವೇ. ಅದೇನಿರ್ಬೇಕು ಹೇಳಿ ಸಿಂಪಲ್ ವೇನಲ್ಲಿ ಇರಬೇಕು. ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಡಯಾಗ್ರಾಮ್ ಶುಡ್ ಬಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಅಷ್ಟು ಕಾಂಪ್ಲಿಕೇಶನ್ ಇರಬಾರ್ದು. ಸಿಂಪಲ್ ವೇನಲ್ಲಿ 2 or 3 ಬೇಕಾದಷ್ಟು ಬಾರ್ ಡಯಾಗ್ರಾಮ್ಸ್ ಅದಾವೆ, ಬೇಕಾದಷ್ಟು ಪೈ ಚಾರ್ಟ್ಸ್ಗಳದಾವೆ ಅಥವಾ ಲೈನ್ ಡಯಾಗ್ರಾಮ್ಸ್ ಅದಾವೆ, ಸ್ಟ್ಯಾಟಿಸ್ಟಿಕಲ್ ಡಾಟಾಸ್ ಅದಾವೆ, ಬಬಲ್ಸ್ ಚಾರ್ಟ್ಸ್ ಅದ, ಓಕೆ, ಕೋನ್, ಸ್ಕ್ವೇರ್ಸ್ ಎಲ್ಲ ಅದಾವೆ. ಬೈ ಯೂಸಿಂಗ್ ಆ ಗ್ರಾಫ್ಸನ್ನು ನಾವೇನು ಮಾಡ್ಬೋದು ಹೇಳಿ ಸಿಂಪಲ್ ವೇನಲ್ಲಿ ಅಂಡರ್ಸ್ಟುಡ್ ಮಾಡ್ಕೋಬೇಕು. ದ ನೆಕ್ಸ್ಟ್ ಒನ್ ಈಸ್ ಇಂಡೆಕ್ಸ್. ಇಂಡೆಕ್ಸ್ ಶುಡ್ ಬಿ there. Index should be there. Must and should we have to write down the index for the each and every diagram. For example, a ರೀತಿ we have to show it in the form of, here it is 2001, 2002 ಇತ್ತಂದ್ರೆ ಇದು ಏನು ಇಂಡಿಕೇಟ್ ಮಾಡಿದ್ರೆ ಇದು ಏನು ಇಂಡಿಕೇಟ್ ಮಾಡ್ತದೆ ಅಂತ ಹೇಳಿ ನಾವು we have to show it in the below the diagram. It is called index. ಇದು 2001, ಇದು 2002. Okay, we have to draw the index for the each and every diagram. Symbols ಆಗಿರ್ಬೋದು, ಆಮೇಲೆ ಸ್ಟಾರ್ಸ್ ಅಂತ ಹಾಕಿ ಒಬ್ಬೊಂದಿಷ್ಟು ನಮ್ಮ ಪೈ ಚಾರ್ಟಲ್ಲಿ ಆ್ಯಕ್ಚುಲಿ ಮಾಡ್ತಾರೆ. ಪೈ ಚಾರ್ಟಲ್ಲಿ ಇತ್ತಂದರೆ
ಈ ರೀತಿ ಪೈ ಚಾರ್ಟ್ ಇತ್ತಂದ್ರೆ ಈ ರೀತಿ ನಾವೇನು ಮಾಡ್ಬೋದು, ಬೈ ಯೂಸಿಂಗ್ ಸಿಂಬಾಲ್ಸ್ ನಾವು ಈಸಿಯಾಗಿ ರಿಪ್ರೆಸೆಂಟೇಷನ್ ಮಾಡ್ಬೋದು. ಅದೇನಾಗ್ತದೆ ಹೇಳ್ರಿ, ಕಾಮನ್ ಮೆನ್ಗೂ ಕೂಡ ಈಸಿಲಿ ಅಂಡರ್ಸ್ಟುಡ್ ಆಗ್ತದೆ. ದೀಸ್ ಆರ್ ದಿ ರೂಲ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಡೈಗ್ರಾಮ್ಸ್. ಫಸ್ಟ್ ಒನ್ ಈಸ್ ಟೈಟಲ್ ಶುಡ್ ಬಿ ಅಥವಾ ಹೆಡ್ಡಿಂಗ್ ಶುಡ್ ಬಿ ದೇರ್ ಫಾರ್ ದ ಈಚ್ ಆ್ಯಂಡ್ ಎವ್ರಿ ಬಾರ್ ಡೈಗ್ರಾಮ್ಸ್ ಅಥವಾ ಎಲ್ಲ ಡೈಗ್ರಾಮ್ಸಿಗೂ ಮಸ್ಟ್ ಆ್ಯಂಡ್ ಶುಡ್ ಟೈಟಲ್ ಇರಬೇಕು. ಸೆಕೆಂಡ್ ಒನ್ ಸೈಜ್ ಆಫ್ ದ ಗ್ರಾಫ್, ವಿಚ್ ಸೈಜ್ ನಾವೇ ಟೇಕ್ ಡೌನ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ವಿ ಹ್ಯಾವ್ ಟು ಶೋ ಇಟ್ ಇನ್ ದ ಲೆಫ್ಟ್ ಆರ್ ರೈಟ್ ಸೈಡ್ ಆಫ್ ದ ಗ್ರಾಫ್. ಆಮೇಲೆ ಇನ್ನು ಇದರಲ್ಲಿ ಪೈ ಚಾರ್ಟಲ್ಲಿ ಇಲ್ಲಿ ಬರೀಬೋದು ನಾವು 45 ಡಿಗ್ರಿ 25 ಡಿಗ್ರಿ. ಓಕೆ, ಡೈಗ್ರಾಮ್ ಶುಡ್ ಬಿ ಡ್ರಾನ್ ಅಕ್ಯುರೇಟ್ ಆ್ಯಂಡ್ ನೀಟ್ಲಿ. ನಾವು ಡ್ರಾ ಮಾಡುವಂಥ ಡೈಗ್ರಾಮ ನೀಟಾಗಿ ಇರಬೇಕು ಮತ್ತು ಅಕ್ಯುರೇಟ್ ಆಗಿ ಇರಬೇಕು. ಸಿಂಪಲ್ ಟು ಅಂಡರ್ಸ್ಟುಡ್, ಕಾಮನ್ ಮೆನ್ ಕ್ಯಾನ್ ಈಸಿಲಿ ಅಂಡರ್ಸ್ಟುಡ್ ಬೈ ಯೂಸಿಂಗ್ ದ ಗ್ರಾಫ್. ನಾವೇನು ಮಾಡೋದು ಟು ಅಟ್ರಾಕ್ಟ್ ದಿ ಕಸ್ಟಮರ್ಸ್. ನೆಕ್ಸ್ಟ್ ಒನ್ ಈಸ್ ಇಂಡೆಕ್ಸ್ ನಂಬರ್ ಶುಡ್ ಬಿ ದೇರ್ or index number must and should we have to write down the below in the graph. ಆ ಗ್ರಾಫ್ ಏನೇನು ಇಂಡಿಕೇಟ್ ಮಾಡ್ತದೆ ಅನ್ನೋದನ್ನು ನಾವೇನು ಮಾಡಿ ಬಿಲೋ ಆಫ್ ದಿ ಡೈಗ್ರಾಮ್ನ ಅಥವಾ ಲೆಫ್ಟ್ ಆರ್ ರೈಟ್ ಸೈಡಲ್ಲಿ ವಿ ಹ್ಯಾವ್ ಟು ಶೋ ಇಟ್ ಇನ್ ಅ ಬಾಕ್ಸ್ ಅಥವಾ ಸ್ಕ್ವೇರ್ ರೂಪದಲ್ಲಿ ನಾವೇನು ಮಾಡ್ಬೇಕು ಹೇಳಿ ಅವನ್ನ ಬರ್ಕೋಬೇಕಾಗ್ತದೆ. ಡಿಸ್ಕಸ್ ದಿ ಟೈಪ್ಸ್ ಆಫ್ ಡೈಗ್ರಾಮ್ಸ್. ಡೈಗ್ರಾಮ್ಸ್ ಕ್ಲಾಸಿಫೈಡ್ ಇಂಟು 2 types, 1 dimensional bar diagrams and 2 dimensional bar diagrams. Okay, 1 dimensional bar diagram subdivided into 4 types: simple bar diagram, subdivided bar diagram, percentage bar diagram, multiple bar diagram. Very important diagrams for your examination point of view. 5 marks ಅಲ್ಲಿ ಯಾವುದಾದರೂ ಒಂದು ಏನು ಮಾಡ್ತಾರೆ ಹೇಳಿ ಡೈಗ್ರಾಮ್ಸ್ ಅನ್ನ 5 marks ಅಲ್ಲಿ ರೀಪ್ರೆಸೆಂಟ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಸೆಕ್ಷನ್ ಬಿ ಅಲ್ಲಿ. ಓಕೆ, 1 dimensional 4 types ಅಥವಾ ನಿಮ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ ರೈಟ್ ಎನಿ 2 types ಆಫ್ 1 dimensional ಬಾರ್ ಡೈಗ್ರಾಮ್ಸ್. ಇದು ಎರಡರಲ್ಲಿ ಈ 4ಅಲ್ಲಿ ಎನಿ 2 ಯು ಹ್ಯಾವ್ ಟು ರೈಟ್ ಡೌನ್. ಸಿಂಪಲ್ ಬಾರ್ ಡೈಗ್ರಾಮ್, ಸಬ್ಡಿವೈಡೆಡ್ ಬಾರ್ ಡೈಗ್ರಾಮ್, ಪರ್ಸೆಂಟೇಜ್ ಬಾರ್ ಡೈಗ್ರಾಮ್, ಮಲ್ಟಿಪಲ್ ಬಾರ್ ಡೈಗ್ರಾಮ್. ಲೆಟ್ ಅಸ್ ಡಿಸ್ಕಸ್ ದಿ 1 by 1. ಬಾರ್ ಡೈಗ್ರಾಮ್, ಸಿಂಪಲ್ ಬಾರ್ ಡೈಗ್ರಾಮ್ ಅಂದರೆ ಏನು, ಯಾವ ರೀತಿಯಾಗಿ ಬರ್ತದೆ. ಸಬ್ ಡಿವೈಡೆಡ್ ಬಾರ್ ಡೈಗ್ರಾಮ್ ಅಂದರೆ ಏನು, ಅದು ಯಾವ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಪರ್ಸೆಂಟೇಜ್ ಬಾರ್ ಡೈಗ್ರಾಮ್ ಇಸ್ ನಥಿಂಗ್ ಬಟ್ 100. ಆಲ್ರೆಡಿ ಗೊತ್ತಾಗಿದೆ, ಪರ್ಸೆಂಟೇಜ್ ಇಸ್ ನಥಿಂಗ್ ಬಟ್ 100. ಓಕೆ, ಮಲ್ಟಿಪಲ್ ಬಾರ್ ಡೈಗ್ರಾಮ್ ಅಂದರೆ ಏನು, ಅದನ್ನು ಯಾವ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು, ಅದ್ರ ಮೀನಿಂಗ್ ಏನು, ಬೇಸ್ಡ್ ಆನ್ ಆ ಪ್ರಾಬ್ಲಮ್ಸ್ನ ವಿ ಗೋಯಿಂಗ್ ಟು ಡಿಸ್ಕಸ್. ಓಕೆ, ಲೆಟ್ ಅಸ್ ಡಿಸ್ಕಸ್ ಬೈ 1 by 1. First one is simple bar diagram. Presentation of statistical data by means of bars with the highest proportional items is called simple bar diagram. Nothing but it included single characteristics. Single characteristics. For example, ಯಾವ ರೀತಿಯಾಗಿ ಇರ್ತದೆ ಅಂದ್ರೆ ಸಿಂಪಲ್ ಬಾರ್ ಡೈಗ್ರಾಮ್. ಫಾರ್ ಎಕ್ಸಾಂಪಲ್ ಐ ಆಮ್ ಶೋಯಿಂಗ್ y axis, o axis. ಓಕೆ, ಈ ರೀತಿಯಾಗಿ ಸಿಂಗಲ್ ಯೂನಿಟ್ಸ್ ಇದು ನಮಗೆ ಏನಿರ್ತದೆ ಹೇಳಿ ಸಿಂಗಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ನಮಗೆ ಡೈಗ್ರಾಮ್ಸ್. ಈ ಡೈಗ್ರಾಮಿಗೆ ನಾವು ಸಿಂಪಲ್ ಬಾರ್ ಡೈಗ್ರಾಮ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು. ಓಕೆ, ವೇರಿಯೇಬಲ್ ಆಫ್ 2 ಈ ರೀತಿಯಾಗಿ ಎಕ್ಸಾಂಪಲ್ಸ್ ಇದ್ದಲ್ಲಿ ನಾವೇನು ಮಾಡ್ತೇವೆ ಹೇಳಿ ಸಿಂಪಲ್ ಬಾರ್ ಡೈಗ್ರಾಮ್ನ ಯೂಸ್ ಮಾಡ್ತೇವೆ. ಡಾಟಾ ರಿಲೇಟಿಂಗ್ ಟು ದ ಇಂಪೋರ್ಟ್, ಎಕ್ಸ್ಪೋರ್ಟ್, ಪರ್ಚೇಸ್, ಪ್ರಾಫಿಟ್, ಇಂಪೋರ್ಟ್, export, profit, ಓಕೆ ಎಕ್ಸೆಟ್ರಾ ರಿಲೇಟೆಡ್ಗೆ ನಾವೇನು ಮಾಡ್ತೀವಿ ರೀ ಸಿಂಪಲ್ ಬಾರ್ ಡೈಗ್ರಾಮ್ಸನ್ನು ನಾವು ಯೂಸ್ ಮಾಡ್ತೀವಿ. ಇಟ್ ಈಸ್ ಡಿಫ್ರೆಂಟ್ ಐಟಮ್ಸ್ ಮೇ ಬಿ ಪ್ರೆಸೆಂಟೆಡ್ ಬೈ ದ ಸಿಂಪಲ್ ಡೈಗ್ರಾಮ್ಸ್ ಅಲಾಂಗ್ ವಿತ್ ಎಕ್ಸ್ ಆಕ್ಸಸ್ ಆ್ಯಂಡ್ ದ ವೈ ಆಕ್ಸಸ್. ಇದು ಎಕ್ಸ್ ಆಕ್ಸಸ್ ಮತ್ತು ವೈ ಆಕ್ಸಸ್ ಎರಡನ್ನೂ ಕೂಡಿಸ್ಕೊಂಡು ನಾವೇನು ಮಾಡ್ತೀವಿ ರೀ ಸಿಂಪಲ್ಲಾಗಿ ಡೈಗ್ರಾಮನ್ನು ರೀಪ್ರೆಸೆಂಟ್ ಮಾಡ್ತೀವಿ. Okay, rectangle with the height of the proportionate to the observation of the suitable width. Rectangle ಆಯತದ ಇದರಲ್ಲಿ ಏನು ಮಾಡ್ತೇವೆ ನಾವು ರೀಪ್ರೆಸೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ರೀತಿ ಡಿಪೆಂಡ್ ಅಪಾನ್ ದಿ ಯಾವ ನಮ್ಮ ಪ್ರಾಬ್ಲಮ್ಸ್ ಕೂಡ ಅದ್ರದ್ದು ವಿಡ್ತ್ ಎಷ್ಟು ಇರ್ತದೆ ಅದನ್ನು ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಹೇಳಿ ಸಿಂಪಲ್ ಬಾರ್ ಡೈಗ್ರಾಮನ್ನು ಯೂಸ್ ಮಾಡ್ಬೋದು.
ಎಕ್ಸಸ್ ಏನನ್ನ ಇಂಡಿಕೇಟ್ ಮಾಡಿ ನೇಮನ್ನು ಬರೆದು ವೈ ಎಕ್ಸಸ್ ಏನು ಇಂಡಿಕೇಟ್ ಅದರ ನೇಮನ್ನು ಬರೆದು ಅಟ್ರಾಕ್ಟಿವ್ ವೇನಲ್ಲಿ ಕಲರನ್ನು ಶೇಡ್ ಮಾಡಿಕೊಂಡು ನಾವೇನು ಮಾಡ್ಬೋದು ಹೇಳಿ ಗ್ರಾಫನ್ನು ಬಾರನ್ನು ರೀಪ್ರೆಸೆಂಟ್ ಮಾಡಿ ಡೈಗ್ರಾಮ್ ಥ್ರೂ ನಾವೇನು ಮಾಡಿ ರೀಪ್ರೆಸೆಂಟ್ ಮಾಡಿ ಸಿಂಪಲ್ ಬಾರ್ ಡೈಗ್ರಾಮ್ ಇಸ್ ನಥಿಂಗ್ ಬಟ್ algebraical data by means of bars with the highest proportion to the lowest proportion. highest proportion ಇರ್ಬೋದು lowest proportion ಇರ್ಬೋದು ಅವೆರಡನ್ನೂ ಯೂಸ್ ಮಾಡಿಕೊಂಡು ನಾವು ಸಿಂಪಲ್ ವೇನಲ್ಲಿ ನಾವೇನು ಮಾಡ್ಬೋದು ರೀಪ್ರೆಸೆಂಟ್ ಮಾಡೋದಕ್ಕೆ ಅದಕ್ಕೆ ಏನಂತ ಹೇಳಿಕತ್ತಾರೆ ಸಿಂಪಲ್ ಬಾರ್ ಡೈಗ್ರಾಮ್ ಅಂತ ಹೇಳಿ ಕರೀತಾರೆ. ಆ ಡೈಗ್ರಾಮ್ನ ಈ ರೀತಿಯಾಗಿ ನಾವೇನು ಮಾಡ್ಬೋದು ರೀಪ್ರೆಸೆಂಟ್ ಮಾಡ್ಕೋಬೋದು. ಇವೆರಡು ಏನಾದ್ರೆ ಟಚ್ ಆಗಬಾರ್ದು. ಆ ರೀತಿಯಲ್ಲಿ ನಾವೇನು ಮಾಡ್ಕೋಬೇಕು ಹೇಳಿ ಅವನ್ನ ನೋಡ್ಕೋಬೇಕು. ಇಫ್ ಇನ್ ಕೇಸ್ ಅದು ಟಚ್ ಆದ್ರೆ ಅದಕ್ಕೆ ಬೇರೆ ಮತ್ತು ಸಬ್ ಡಿವೈಡೆಡ್ ಮತ್ತು ಮಲ್ಟಿಪಲ್ ಬಾರ್ ಡೈಗ್ರಾಮ್ ಅವೆಲ್ಲ ಬರ್ತಾವೆ, ಅದಕ್ಕೆ ಬರಲ್ಲ. ಸೊ ಇವೇನಾಗಬೇಕು ಹೇಳಿ ಸಿಂಗಲ್ ಕ್ಯಾರೆಕ್ಟರ್ಗೆ ಸಿಂಗಲ್ ಯೂನಿಟ್ ಅವು ಸ್ಟ್ಯಾಂಡ್ ಆಗಬೇಕು. ಅವಕ್ಕೆ ಏನಂತ ಹೇಳಿ ಕರಿತೀವಿ ನಾವು ಸಿಂಪಲ್ ಬಾರ್ ಡೈಗ್ರಾಮ್. ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ what is diagrammatic representation, advantages of diagrammatic representation, disadvantages of diagrammatic representation, next rules for constructing the diagrams, next adalli types alli one dimensional matte two dimensional bar diagrams, one dimensionally matte divided into four types: simple bar diagram, subdivided bar diagram, percentage bar diagram, multiple bar diagram. In that we have discussed one type, that is simple bar diagram. Very easy. ನೀವೆಲ್ಲ ಸ್ಕೂಲಲ್ಲಿ ಕಲ್ತಿರ್ತೀರ ಇದನ್ನು ಬಾರ್ ಡೈಗ್ರಾಮನ್ನು ರೀಪ್ರೆಸೆಂಟ್ ಮಾಡೋದು ವೆರಿ ಈಸಿ. ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ 5 ಮಾರ್ಕ್ಸ್ ನಿಮ್ಗೆ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ತಾರಲ್ಲ, ಸೇಮ್ ವೇ ಏನಾಗ್ತದೆ ಹೇಳಿ ಈಸಿಲಿ ನಮ್ಗೆ ಕೊಟ್ಟಂಥ ಡಾಟಾನ ನಾವು ರೀಪ್ರೆಸೆಂಟ್ ಮಾಡಿಬಿಟ್ರೆ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟುಡ್. ಓಕೆ, ಥ್ಯಾಂಕ್ ಯು.